ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಕುಶಾಲನಗರ ತಾಲೂಕು ಮುಸ್ಲಿಂ ಒಕ್ಕೂಟದ ವತಿಯಿಂದ ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಕಲ್ಲಡ್ಕ ಪ್ರಭಾಕರ್ ಅವರನ್ನು ಬಂಧಿಸುವಂತೆ ಆಗ್ರಹಿಸಿದರು. ನಂತರ ಕಲ್ಲಡ್ಕ ಪ್ರಭಾಕರ್ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಕುಶಾಲನಗರ ತಾಲೂಕು ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಅಬ್ದುಲ್ ಕಲೀಂ, ಇಂದು ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಪರಸ್ಪರ ಶಾಂತಿ ಹಾಗೂ ನೆಮ್ಮದಿಯಿಂದ ಬದುಕುತ್ತಿದ್ದು, ಇದರ ನಡುವೆ ಸಮಾಜದ ನೆಮ್ಮದಿ ಕೆಡಿಸಲು ಕಲ್ಲಡ್ಕ ಪ್ರಭಾಕರ್ ಎಂಬುವವರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಅವಹೇಳಿಸಿರುವುದು ಖಂಡನೀಯ. ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದ ಅವರು, ಅಲ್ಪಸಂಖ್ಯಾತರ ಮತವನ್ನು ಪಡೆದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ದರೆ, ಕಾಂಗ್ರೆಸ್ ಜಾತ್ಯತೀತ ಪಕ್ಷವೇ ಆಗಿದ್ದರೆ ಕಲ್ಲಡ್ಕ ಪ್ರಭಾಕರ್ ಅವರಂತಹ ಸಮಾಜಕ್ಕೆ ಮಾರಕವಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು. ಕುಶಾಲನಗರ ಎಸ್ಡಿಪಿಐ ಅಧ್ಯಕ್ಷ ಜಕರಿಯಾ ಮಾತನಾಡಿದರು. ಈ ಸಂದರ್ಭ ಪ್ರತಿಭಟನೆಯಲ್ಲಿ ತಾಲೂಕು ಮುಸ್ಲಿಂ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಮೀರ್, ಉಪಾಧ್ಯಕ್ಷ ಪಾಷಾ, ಅನ್ವರ್, ಅಕ್ಬರ್, ಖಲೀರ್ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ, ಅಗೌರವಯುತವಾಗಿ ಮಾತನಾಡಿದ್ದಾನೆ. ಈತ ಹೋಗಿರೋದು ಯಾವ ಕೆಲಸಕ್ಕೆ? ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ಮಾತನಾಡ್ತಾ ಮಸೀದಿ ಅಲ್ಲ, ಇದು ದೇವಸ್ಥಾನ ಅನ್ನುವಂಥ ಮಾತನ್ನು ಹೇಳಲಿಕ್ಕೋಸ್ಕರ ಹೋಗಿರೋದು. ಶ್ರೀರಾಮಚಂದ್ರ ಯಾರು ಸ್ವಾಮಿ? ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಹೆಸರು ತಗೊಂಡಿರುವಂತಹ, ಧಾರ್ಮಿಕ ನಂಬಿಕೆಯನ್ನು ಹಿಂದೂ ಪಂಗಡದವರು ಇಟ್ಕೊಂಡಿರುವಂತಹ ಈ ಒಂದು ನಾಗರಿಕ ಸಮಾಜದಲ್ಲಿ ಆ ಮರ್ಯಾದಾ ಪುರುಷೋತ್ತಮನ ಆ ಒಂದು ಗೌರವವನ್ನು ಅಧಪತನಕ್ಕೆ ತಂದಂತಹ ಹೇಳಿ ಕೋಮುವಾದಿ ಪ್ರಭಾಕರ ಭಟ್ಟ. ಈ ಪ್ರಭಾಕರ ಭಟ್ಟನು ಈ ಹಿಂದೆ ಹಲವು ಬಾರಿ ಈತನ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಇವನಿಗೆ ವಯಸ್ಸಾಗ್ತಾ ಬಂತು, ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ಆಟ ಆಡಿಸ್ಕೊಂಡು ಮನೇಲಿ ಮೂಲೆಯಲ್ಲೆಲ್ಲೋ ಬೀದ್ಕೊಂಡು ಇರಬೇಕಾಗಿದ್ದ ಪ್ರಭಾಕರ ಭಟ್ಟ ಇವನು ಇನ್ನೂ ರಾಜಕೀಯದಲ್ಲಿ ಬೆಳೆದು ಯಾವುದೋ ಉತ್ತುಂಗಕ್ಕೆ ಇರಬೇಕು ಅನ್ನುವಂತಹ ಮನೋಭಾವದಲ್ಲಿ ಇವನು ಮಾತಾಡ್ತಾ ಇದ್ದಾನೆ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ಪ್ರಭಾಕರ ಭಟ್ಟನ್ನ ನೀನು ಯಾವ ಒಂದು ಪಿತೂರಿಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಅನ್ಯೋನ್ಯತೆಯಿಂದ ಸಹೋದರತೆಯಿಂದ ಬದುಕ್ತಾ ಇರುವಂತಹ ಈ ಸಮಾಜವನ್ನು ಕೆಡಿಸಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನೀನು ಈ ರೀತಿಯ ಹೇಳಿಕೆಗಳನ್ನು ಮುಸ್ಲಿಂ ಮಹಿಳೆಯರ ಮೇಲೆ ಕೊಡ್ತಾನೆ. ಏನು ಅಂತ ಕೊಡ್ತಾನೆ ಅಂತ ಹೇಳಿದ್ರೆ, ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅಂತೆ, ಮೋದಿ ಬಂದ ನಂತರ ಒಬ್ಬ ಗಂಡ ಅಂತೇಳಿ ಮಾಡಿದಾರಂತೆ. ಸ್ವಾಮಿ ಪ್ರಭಾಕರ ಭಟ್ಟ ಲುಚ್ಚ, ನಿನ್ನ ಹತ್ರ ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಸೌಜನ್ಯನನ್ನ ಕೊಂದು ತಿಂದ್ರಲ್ಲ, ಆಗ ಎಲ್ಲೋಗಿತ್ತು ನಿನ್ನ ಈ ಧರ್ಮ ಪ್ರೇಮ? ಆಗ ಕೇಳದೇ ಇರುವಂತಹ ನಿನ್ನ ಒಂದು ಅಂಧ ಭಕ್ತಿತ್ವ ಈಗ ಯಾಕೆ ನಮ್ಮ ಮೇಲೆ ಎಗರ್ತಾ ಇದೆಯಾ? ಸಮುದಾಯದ ಮಹಿಳೆಯರು ಏನು ಮಾಡ್ಲಿಕ್ಕೆ ಬಂದಿದ್ರು ನಿಮ್ಮ ಬಗ್ಗೆ? ಎಲ್ಲಾದರೂ ಒಂದು ಸ್ಟೇಟ್ಮೆಂಟ್ ಆದರೂ ಬಿಜೆಪಿ ಅವರ ಬಗ್ಗೆ, ಈ ಕೋಮುವಾದಿಗಳ ಬಗ್ಗೆ ಎಲ್ಲಾದರೂ ಮಹಿಳೆಯರಾಗಲಿ ಸಮುದಾಯ ಬಾಂಧವರು ಎಲ್ಲರೂ ಕೊಡ್ತಿದ್ದಾರಾ? ನೀವೇನಾದರೂ ನಮ್ಮನ್ನು ವಿರೋಧ ಮಾಡಿದಾಗ ಅದಕ್ಕೆ ನಾವು ಪ್ರತಿರೋಧವನ್ನು ಮಾಡ್ತೇವೆ. ಇದೇ ಸಂಸ್ಕೃತಿ ನಮ್ಮ ಸಮುದಾಯ, ನಮ್ಮ ಇಸ್ಲಾಂ ಧರ್ಮ ಕಳಿಸ್ಕೊಟ್ಟಿದ್ದು. ಇನ್ನೊಬ್ಬ ಧರ್ಮವನ್ನು ಗೌರವಿಸು, ನಿನ್ನ ಧರ್ಮವನ್ನು ಆಚರಿಸು ಅಂತ ಹೇಳಿರೋದು. ರಸ್ತೆಯಲ್ಲಿ ಬಂದು ಇನ್ನೊಂದು ಧರ್ಮವನ್ನು ಹೀಯಾಳಿಸುವಂತಹ ಮಟ್ಟಕ್ಕೆ ಧರ್ಮ ಹೇಳ್ಕೊಟ್ಟಿಲ್ಲ. ಇನ್ನೊಂದು ಸಣ್ಣ ಪುಟ್ಟ ಮಾತುಗಳನ್ನ ಹೇಳ್ತೀನಿ. ಅಲ್ಲ ಸ್ವಾಮಿ, ನೀವು ಬಿಜೆಪಿ ಅವರೇ ಕಳೆದ 4.5 ವರ್ಷದ ಹಿಂದೆ 25 ಜನ MP ಗಳು ಗೆದ್ದುಬಿಟ್ಟು ಹೋದ್ರಲ್ಲಪ್ಪ. ಈ ದೇಶಕ್ಕೆ, ಈ ರಾಜ್ಯದಿಂದ ಹೋಗಿದ್ದೀರಲ್ಲ, ನೀವು ಈ ರಾಜ್ಯಕ್ಕೆ ಏನು ಮಾಡಿಕೊಟ್ಟಿದ್ದೀರಾ? ನಿಮ್ಮ ಏನು ಈ ರಾಜ್ಯಕ್ಕೆ ಕೊಡುಗೆ? ಯಾವುದಾದ್ರೂ ಒಂದು ಕೊಟ್ಟ ಕೊಡುಗೆಗಳನ್ನು ತೋರಿಸಿ ನೋಡೋಣ. ಅದೇ ರೀತಿ ನಾ ಕೇಳಲಿಕ್ಕೆ ಇಚ್ಛೆ ಪಡೋದು ಕಾಂಗ್ರೆಸ್ ಸರ್ಕಾರವನ್ನು. ಮೊದಲು ನಾವು ಬಿಜೆಪಿ ಸರ್ಕಾರ ಇತ್ತು, ನಮಗೆ ಸವಲತ್ತು ಕೊಡಲ್ಲ, ನಮಗೆ ನ್ಯಾಯ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿಗರೇ ಹೇಳ್ದಂಗೆ 88% ಮತಗಳನ್ನು ಅಲ್ಪಸಂಖ್ಯಾತರು ನೀಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಇದೇ ಕಾಂಗ್ರೆಸ್ನವರೇ ಹೇಳ್ಕೊಂಡಿರೋದು.
ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ದೀವಿ ನಾವು? ನಮಗೆ ಸೌಹಾರ್ದತೆ ಬೇಕು, ಅಣ್ಣ ತಮ್ಮಂದಿರಿಂದ ಬದುಕಬೇಕು, ನಮ್ಮ ಜೀವನ ಶೈಲಿಯನ್ನು ಸುಗಮವಾಗಿ ಹೋಗಬೇಕು, ಯಾವುದೇ ಕುತಂತ್ರಗಳು ನಡಿಬಾರ್ದು, ಪ್ರಕ್ಷುಬ್ಧ ವಾತಾವರಣಗಳು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟಿದ್ದೇವೆ. ನೋಡಿ, ಕಾಂಗ್ರೆಸ್ಸಿನ ನಾಯಕರೇ, ಅಲ್ಪಸಂಖ್ಯಾತ ನಾಯಕರೇ, ನಿಮ್ಮಲ್ಲಿ ನಾವು ಒಂದು ಕ್ವಶನ್ ಕೇಳ್ತೀನಿ. ಕಳೆದ ಬಾರಿ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿ ಯಾರೋ ಹೇಳಿದ್ರು ಅಂತೇಳಿ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರನ್ನ ಬಂಧಿಸಿದ ಸಂದರ್ಭದಲ್ಲಿ ನೀವು ರಸ್ತೆಗಿಳಿದು ಪ್ರತಿಭಟಿಸಲಿಲ್ವಾ? ಆಗ ಇದ್ದ ಜೋಶಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರಿಗೆ ಇವತ್ತು ಯಾಕಿಲ್ಲ? ಸಮುದಾಯ ಮಹಿಳೆಯರನ್ನ ತುಚ್ಛವಾಗಿ ಕಂಡಂತಹ ಈ ನಾಯಕರಿಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳ್ತಾ ಇವರಲ್ಲಿ ಒಂದು ಸವಾಲನ್ನು ಹಾಕ್ತೇನೆ. ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರಲ್ಲಿ ನೀವು ನಿಜವಾಗಲೂ ಸಮುದಾಯದ ಏಳಿಗೆ ಯಶಸ್ಸನ್ನು ಬಯಸುವಂಥವರಾಗಿದ್ದರೆ ನೀವು ಈ ಕೂಡಲೇ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ. ನಾವು ಈ ತಾಲೂಕು ಮುಸ್ಲಿಂ ಒಕ್ಕೂಟ ಯಾವುದೇ ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ರಹಿತವಾದ ಒಂದು ಸಂಘಟನೆ. ಆದ್ದರಿಂದ ಅಲ್ಪಸಂಖ್ಯಾತ ನಾಯಕರಿಗೆ ಮುಂದೆ ಇನ್ನೂ ದಿನಗಳಿದೆ, ನೀವು ಕೈ ಜೋಡಿಸಿ. ನಮ್ಮಲ್ಲಿ ಗೆದ್ದು ಹೋದ 7 ರಿಂದ 8 ಶಾಸಕರಿದ್ದಾರೆ, ಮುಸ್ಲಿಂ ಶಾಸಕರು. ಕಾರ್ಯದರ್ಶಿ ನಾವು ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಭಾರತದ ಪರಂಪರೆ ಮಹಿಳೆಯರಿಗೆ ಬಹಳ ಗೌರವ ಕೊಡುವಂತಹ ನಮ್ಮ ಈ ಒಂದು ಪರಂಪರೆ, ಈ ದೇಶದ ಸಂಸ್ಕೃತಿ, ಇದರಲ್ಲಿ ಹಿಂದೂ ಮುಸ್ಲಿಮ್ಸು ಪ್ರತಿಯೊಂದು ಧರ್ಮದವರು ಇಲ್ಲಿ ಬಾಳಿ ಅಣ್ಣ ತಮ್ಮದಿರಂಗೆ ಬಾಳ್ತಾ ಇರುವಂಥ ಒಂದು ದೇಶ ಇದು. ಈ ದೇಶದಲ್ಲಿ ಯಾರೋ ಒಬ್ಬ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಎಂಬ ಒಬ್ಬ ವ್ಯಕ್ತಿ ತನ್ನ ವಯಸ್ಸನ್ನು ಮುಂದೆ ಇಟ್ಕೊಳ್ಳದೆ ತನ್ನ ನಾಲಿಗೆಯನ್ನು ಹರಿಬಿಟ್ಟು ಮನಸ್ಥಿತಿ ಈ ದೇಶಕ್ಕೆ ತೋರಿಸಿರುವಂಥ ಒಂದು ಈ ದುರ್ಘಟನೆಯನ್ನು ಮತ್ತು ಬಹಳ ಬಹಳ ದೊಡ್ಡ ಸುಳ್ಳನ್ನು ಈ ಪ್ರಪಂಚಕ್ಕೆ ಕೊಡ್ತಾ ಇರುವಂಥ ಇಂಥ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಗಳಿಗೆ ನಾವು ಪ್ರಭಾಕರ್ ಭಟ್ಟನಿಗೆ ಮೊದಲನೇದಾಗಿ ನಾನು ನನ್ನ ಪರವಾಗಿ ಮತ್ತು ನನ್ನ ಸಮುದಾಯ ಪರವಾಗಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ದೇಶದಲ್ಲಿ ಪ್ರತಿಯೊಂದು ಜನಾಂಗದವರು ಅಣ್ಣ ತಮ್ಮದಿರಂಗೆ ಅಕ್ಕ ತಂಗಿರಂಗೆ ಬಾಳ್ತಾ ಇರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಇಂಥ ಕೋಮುವಾದಿಗಳು ನಮ್ಮ ಮಧ್ಯದಲ್ಲಿ ಕೆಲವು ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ವಿಷ ಬೀಜ ಬಿತ್ತು ನಮ್ಮನ್ನೆಲ್ಲ ಸಂಘರ್ಷದ ದಾರಿಗೆ ತರುವಂಥ ಈ ಒಂದು ಚಟುವಟಿಕೆಯನ್ನು ನಿಲ್ಲಿಸಬೇಕು. ಇದ್ರ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಂಡು ಕಾನೂನಡಿಯಲ್ಲಿ ಅವ್ರನ್ನ ಬಂಧಿಸಬೇಕು. ಮತ್ತು ಅಂಥವ್ರಿಗೆ ಶಿಕ್ಷೆ ಆದಲ್ಲಿ ಮುಂದೆ ಇಂತಹ ಘಟನೆಗಳು ನಡೆಯೋಲ್ಲ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಏನು ಕಾರ್ಯಕ್ರಮ ಇವತ್ತು ನಾವು ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿ ನಮ್ಮ ಎಲ್ಲ ಬಂಧು ಬಾಂಧವರು, ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಈ ಹಿಂದೆ ಬಾಳಿರುವಂಥ ಬಾಳನ್ನ ಬದುಕಲಿಕ್ಕೆ ಆ ಪರಮಾತ್ಮ ನಮಗೆಲ್ಲ ಪರಮಾತ್ಮನ ಪರವಾಗಿ ಒಂದು ನಮಗೆ ಒಂದು ಆಶನೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ